ರಾಜಧಾನಿ ಬೆಂಗಳೂರಿನಲ್ಲಿ ಇಂದು BLD ಸೌಹಾರ್ದ ಬ್ಯಾಂಕಿನ 11ನೇ ಶಾಖೆಯನ್ನು ಪರಮ ಪೂಜ್ಯ ಐತಿಹಾಸಿಕ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತೊಂದು ದಿವಸ ನೆರವೇರಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ರಾಜಕೀಯ ನಾಯಕರು, ಸಮಾಜ ಸೇವಕರು, ಅನೇಕ ಖಾತೆಗಳನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಇವತ್ತು ಬೆಂಗಳೂರು ರಾಜಕಾರಣದಲ್ಲಿ ರಾಮಲಿಂಗಡಿ ಸಾಹೇಬರು ಅನಿವಾರ್ಯ ಅನ್ನೋ ಮಟ್ಟಕ್ಕೆ ಬೆಳೆದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಹಿರಿಯರು, ಆತ್ಮೀಯರಾದಂಥ ಶ್ರೀ ರಾಮಲಿಂಗ ರೆಡ್ಡಿಯವರೇ, ಮುಖ್ಯ ಅತಿಥಿಗಳಾಗಿದ್ದಂಥ ಮಲ್ಲಿಕಾರ್ಜುನವರೇ, ಮಾಜಿ ಮಹಾಪೌರರಾದಂಥ ಪುಟ್ಟರಾಜು ಅವರೇ, DS ಮ್ಯಾಕ್ಸ್ ಪ್ರಾಪರ್ಟೀಸಿನ ಚೇರ್ಮನ್ ಆದಂಥ ದಯಾನಂದ್ SP ಅವರೇ, ಎಕ್ಸೆಲ್ಸಿಯರ್ ಟ್ರಾವೆಲ್ನ ನಿರ್ದೇಶಕರಾದಂಥ ಶ್ರೀ ನಾಗಭೂಷಣ್ ರೆಡ್ಡಿ ಅವರೇ, FHRIದ ಹೋಟೆಲ್ ಅಸೋಸಿಯೇಷನ್ನ ಫೆಡರೇಷನ್ನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಮೌರ್ಯ ಹೋಟೆಲ್ದ ಮಾಲೀಕರಾದಂಥ ಶ್ರೀ ಶಾಮರಾಜ್ ಅವರೇ, ಈ ಒಂದು BLD ಸೌಹಾರ್ದ ಬ್ಯಾಂಕಿನ ಚೇರ್ಮನ್ರಾದಂಥ ಶ್ರೀ ಸುನಿಲ್ ಗೌಡ ಪಾಟೀಲ್ರೇ, MLCಗಾದಂಥ ಸುನಿಲ್ ಗೌಡ ಪಾಟೀಲ್ರೇ, ಉಪಾಧ್ಯಕ್ಷರಂಥ ಶರಣು ಗುಡ್ಡೋಡ್ಗಿಯವರೇ, ಎಲ್ಲ ನಿರ್ದೇಶಕರೇ, ಇವತ್ತು ನಮ್ಮ ಚಾನ್ಸರಿ ಹೋಟೆಲಿನ ಮಾಲೀಕರಾದಂಥ ರಾಜು ಅವರು ಕೂಡ ಇಲ್ಲಿ ದಿವಸ ಬಂದಿದ್ದಾರೆ. ಇನ್ನು ಅನೇಕ ಗಣ್ಯರು ಕೂಡ ಇಲ್ಲಿ ಬಂದಿದ್ದೀರಿ, ಅಭಿಮಾನಿಗಳು ಕೂಡ ಬಂದಿದ್ದೀರಿ, ಸಮಾಜದವರು ಕೂಡ ಬಂದಿದ್ದೀರಿ. ಮತ್ತು ಪ್ರಮುಖವಾಗಿ 5 ಜನ ನಮ್ಮ ರವಿ ಮುಖರ್ತಿ ಅವರು ಒಳಗೊಂಡು 5 ಜನರನ್ನು ಪರಮ ಪೂಜ್ಯ ಶ್ರೀಗಳು ವಿಜಯಪುರದಿಂದ ಇಲ್ಲಿಗೆ ಬಂದು ಸಾಧನೆಯನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಗೌರವಿಸುವಂಥ ಶ್ರೀಗಳ ಹಸ್ತದಿಂದ ಗೌರವಿಸಿದೆ. ಎಲ್ಲ ಗೌರವವನ್ನು ಪಡ್ಕೊಂಡಂಥ ಹೆಮ್ಮೆಯ ವಿಜಯಪುರದ ನಮ್ಮ ಸಾಧಕರೇ, ಇವತ್ತು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ಒಂದು BLD ಸೌಹಾರ್ದ ಬ್ಯಾಂಕನ್ನು, ಅವರು ಕಾಲಿನ ನೋವಿತ್ತು, ಆ 1ನೇ ಫ್ಲೋರಿಗೆ ಹೋಗ್ಬೇಕಾದ್ರೆ ಲಿಫ್ಟ್ ಕೂಡ ಇರಲಿಲ್ಲ. ಆದರೆ ನಮ್ಮ ಮೇಲೆ ಒಂದು ಪ್ರೀತಿ ಇದ್ದಿದ್ದರಿಂದ ಕಾಲು ನೋವಿನಲ್ಲೂ ಕೂಡ ಅವತ್ತು ಬಂದು ಈ ಪ್ರಥಮ ಶಾಖೆಯನ್ನು ಇವತ್ತೊಂದು ದಿವಸ ಉದ್ಘಾಟನೆಯನ್ನು ಮಾಡಿದರು. ಅವ್ರನ್ನ ನಾನು ಹೃದಯಪೂರ್ವಕವಾಗಿ, ಯಾಕೆ ನನಗೆ ಗುರುಗಳು, ಅವ್ರನ್ನ ನಾನು ಭಾಳ ಹೃದಯಪೂರ್ವಕವಾಗಿ ಸ್ಮರಿಸ್ತೇನೆ. ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಯೋಗಿಗಳು, ನಿಸ್ವಾರ್ಥರು, ಒಂದೇ ಒಂದು ಸಣ್ಣದಾದಂಥ ಕಪ್ಪು ಚುಕ್ಕೆ ಇರಲಾರ್ದಂಗೆ ಬದುಕಿದಂಥವ್ರು, ಕೋಟ್ಯಾಂತರ ಜನರಿಗೆ ಇವತ್ತೊಂದು ದಿವಸ ಜ್ಞಾನದ ಮಾರ್ಗವನ್ನು ತೋರಿಸಿದಂಥವ್ರು. ನಾವು ನಡೆದಾಡುವ ದೇವರು ಅಂತಿದ್ದೀವಿ, ಅವರ ಹಸ್ತದಿಂದ ಉದ್ಘಾಟನೆ ಆಗಿದೆ. ಇಲ್ಲಿ 11ನೇ ಶಾಖೆ ಇವತ್ತು ಇಡೀ ಪ್ರಪಂಚಕ್ಕೆ ಮತ್ತು ವಿಶೇಷವಾಗಿ ನಮ್ಮ ದೇಶಕ್ಕೆ ಏನು ಬಸವಾದಿ ಶರಣರ ಕಾಯಕ ಮತ್ತು ದಾಸೋಹ 12ನೇ ಶತಮಾನದ ನಂತರ ಆ ದಾಸೋಹದ ಪರಿಕಲ್ಪನೆ ಏನಿತ್ತು ನಮ್ಮ ಅನುಭವ ಮಂಟಪದಲ್ಲಿ, ಅದನ್ನು ಯಾರಾದರೂ ಕೂಡ ಇಡೀ ಪ್ರಪಂಚವಾದ ಶ್ರೇಷ್ಠವಾದಂಥ ದಾಸೋಹವನ್ನು ಮಾಡಿದಂದರೆ ಅದು ನಮ್ಮ ಹೆಮ್ಮೆಯ ಸಿದ್ಧಗಂಗಾ ಮಠ ಶಿವಕುಮಾರ ಮಹಾಸ್ವಾಮಿಗಳು. ಅದನ್ನು ಅತ್ಯಂತ ಸಮರ್ಥವಾಗಿ ಇವತ್ತೊಂದು ದಿವಸ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ
ರಾಮಲಿಂಗಾರೆಡ್ಡಿಯವರ ಹಸ್ತದಿಂದ ಇದು ಉದ್ಘಾಟನೆ ಆಗಿದೆ. ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಯಾಕಂದರೆ ನಾನು ಈ ಬ್ಯಾಂಕನ್ನು ಪ್ರಾರಂಭ ಮಾಡೋತ್ತಿಗೆ ಸುನಿಲ್ ಗೌಡ್ರಿಗೆ ಹೇಳಿದೆ, ಭಾಳಷ್ಟು ವಿಚಾರ ಮಾಡಿರಿ ಅಂತೇಳಿ. ಯಾಕೆ ಹಿಂದಿನ ಸಂದರ್ಭ ಇತ್ತು, ಫಗು ಹಳ್ಕಟ್ಟಿಯವರು ಇವತ್ತು ನಮ್ಮ BLD ಸಂಸ್ಥೆಯನ್ನು ಒಂದು ಶಾಲೆಯಿಂದ ಪ್ರಾರಂಭ ಮಾಡಿದರು. ಒಂದು ಆಂಗ್ಲ ಮಾಧ್ಯಮ ಶಾಲೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ. ನಂತರ ಮಂತನಾಳ್ ಶಿವಗಳನ್ನು ಪೋಷಣೆ ಮಾಡಿದರು. ನಮ್ಮ ತಂದೆಯವರಾದಂಥ ದಿವಂಗತ BM ಪಾಟೀಲರು ಮೆಡಿಕಲ್ ಕಾಲೇಜನ್ನು, ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡೋಕ್ಕೆ ಎತ್ತರಕ್ಕೆ ಒಯ್ದರು. ಹಳಕಟ್ಟಿಯವರು ಕೇವಲ BLD ಸಂಸ್ಥೆ ಅಷ್ಟೇ ಅಲ್ಲ, ವಚನಗಳದರಲ್ಲಿ ಸುಮಾರು 200 ವಚನಕಾರನ ಬೆಳಕಿಗೆ ತಂದವರು. ಬಸವ ವಚನಗಳು ಇವತ್ತು ಸರ್ ನೋಡಲಿಕ್ಕೆ ಸಿಗ್ತಿತ್ತು, ಬಸವ ಸಾಹಿತ್ಯ ನಮ್ಮ ಮುಂದೆ ಸಿಗ್ತಿತ್ತು ಅಂದರೆ ಅದಕ್ಕೆ ಹಳಕಟ್ಟಿಯವ್ರ ಕಾರಣ. ಹಳಕಟ್ಟಿಯವ್ರು ಇರ್ದಿದ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಬಸವಾದಿ ಶರಣರ ಬೆಳಕಿಗೆ ಬರ್ತಿದ್ರು. ಬರೀ 50 ಶರಣರು ಇವತ್ತು ಸಹ ಬೆಳಕಿಗೆ ಬಂದಿದ್ರು ವಚನಕಾರರು. 200 ಜನರನ್ನು ಬೆಳಕಿಗೆ ತಂದಂಥವ್ರು ಡಾಕ್ಟರ್ ಫಗು ಹಳಕಟ್ಟಿಯವರು. ಎಲ್ಲ ವಚನಗಳು ಏನು ಮನೆಯ ಜಗಲಿ ಕಟ್ಟೆ ಮೇಲೆ ಬಿದ್ದಿತ್ತು, ಮಠಗಳಲ್ಲಿ ಬಿದ್ದಿತ್ತು, APMCಯಲ್ಲಿ ಬಿದ್ದಿತ್ತು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಿತ್ತು, ಅವೆಲ್ಲವನ್ನು ಶೇಖರಣೆ ಮಾಡಿ ತಮ್ಮ ಮನೆ ಮಠ ಮಾರಾಟ ಮಾಡಿ ಒಂದು ದಿವಸ ವಚನಗಳನ್ನ ಕ್ರೋಢೀಕರಿಸಿ ಇವತ್ತು 200 ಜನ ಶರಣರನ್ನು ಬೆಳಕಿಗೆ ತಂದಂಥವ್ರು ಹಳಕಟ್ಟಿಯವರು. ಅವರು ಪ್ರಾರಂಭ ಮಾಡಿದರು. ಅದ್ರ ಜೊತೆಗೆ ಅವರು ಬರೀ ಅದು ಒಂದೇ BLD ಸಂಸ್ಥೆ ಪ್ರಾರಂಭ ಮಾಡಲಿಲ್ಲ. ವಚನದಲ್ಲಿ ವಚನ ಗುಮ್ಮಟ ಅಂತೀವಿ ನಾವು. BLD ಸಂಸ್ಥೆ ಏನು ಮಾಡಿದರು, ಅದೇ ರೀತಿ ಸಿದ್ದೇಶ್ವರ ಬ್ಯಾಂಕನ್ನು ಮಾಡಿದರು, ಪ್ರತಿಷ್ಠಿತವಾದಂಥ ಬ್ಯಾಂಕು. ಸಿದ್ದೇಶ್ವರ ಸಂಸ್ಥೆ ಈಗೇನು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳದಾರಲ್ಲ, ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಅವರೇ. ನಮ್ಮ ವಿಜಯಪುರದಲ್ಲಿ ಭೂತ್ನಾಳ್ ಕೆರೆ ಏನಿದೆ, ವಿಶ್ವೇಶ್ವರಯ್ಯನ ಕರ್ಕೊಂಡ್ಬಂದು ಭೂತ್ನಾಳ್ ಕೆರೆಯನ್ನು ಪ್ರಾರಂಭ ಮಾಡಿದರು ಅವರೇ. ಒಬ್ಬ ವ್ಯಕ್ತಿ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ವ್ಯಾಪಾರ, ಸಂಸ್ಕೃತಿ, ಸಿದ್ದೇಶ್ವರ ಸಂಸ್ಥೆ ಮತ್ತು ವಿಜಯಪುರ ಜನರಿಗೆ ಅವಾಗ MLC ಆಗಿದ್ರು. ಅವರು ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ಇವತ್ತೊಂದು ಸೇವೆಯನ್ನು ಕಲಿಸಿದಂಥ ಧಾರವಾಡದಿಂದ ಬಂದು ಕರ್ಮ ಇವತ್ತೊಂದು ಭೂಮಿಯನ್ನು ವಿಜಯಪುರನಾಗ ಮಾಡಿ ಆ ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಸಿದ್ದೇಶ್ವರ ಬ್ಯಾಂಕನ್ನು ಪ್ರಾರಂಭ ಮಾಡಿದರು. ಒಂದು ಸಂದರ್ಭದಲ್ಲಿ ನಮಗೆ ಒಂದು ಸಿದ್ದೇಶ್ವರ ಬ್ಯಾಂಕಿಗೆ ಒಂದು ತಂದೆಯವರಿದ್ದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಥರ ಇತ್ತು, ಒಂದು ಸಂಬಂಧ ಇತ್ತು. ಅವ್ರು ಯಾಕೋ ಒಂದು ಕಾಲದಲ್ಲಿ ಒಂದೇನೋ ಒಂದು ಸ್ವಲ್ಪ ಚುನಾವಣೆ ಮಾಡಬೇಕು ಅಂತ ಹೋದರು. ಚುನಾವಣೆ ಮಾಡಲು ಸ್ವಾಭಾವಿಕವಾಗಿ ಅವರೆಲ್ಲ ಸೋದರು. ಆದರೆ ನಾನು ಕೂಡ ಅವಾಗ ಒಂದಿಟ್ಟು ನಿರ್ಧಾರ ಮಾಡಿದೆ, ಇವತ್ತು ಬ್ಯಾಂಕ್ ಪ್ರಾರಂಭ ಮಾಡಬೇಕು. ಯಾಕಂದರೆ ಅವರು ವೈಲೇಟ್ ಮಾಡಿದಾರಲ್ಲ ಕಂಡೀಷನ್ಸು ಅಂತೇಳಿ. ನಾವು BLD ಬ್ಯಾಂಕ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಆವಾಗ 25 ವರ್ಷ ಅನ್ನಿಸ್ತು, 30 ಇಯರ್ಸ್, ಆಲ್ಮೋಸ್ಟ್ 30 ಇಯರ್ಸ್. ಆವಾಗ ನಮ್ಮ ಶರಣು ಗುಡ್ಡುಡ್ಗಿ ಇದಾರಲ್ಲ, ವ್ಯಾಪಾರಸ್ಥರು, ತಂದೆಯವರು ದುಂಡಪ್ಪನ ಗುಡ್ಡಡಿಯವರು, ತಂಬಾಕಿಯವರು ಅಂತೇಳಿ ನಮ್ಮ ಹಿರಿಯರಿದ್ರು. ಅಪ್ಪ ತಾವು ನೋಡಿದ ತಂಬಾಕಿಯವರು ನಾವು ಎಲ್ಲ ಬಂದು MB ಪಾಡ್ರ ಅವ್ರು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ, ಆ ಒಂದು ಸಂಬಂಧ ಮುಂದುವರಿಲಿ, ಬ್ಯಾಂಕನ್ನು ತಾವು ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.